ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರ ಈ 11 ವಸ್ತುಗಳನ್ನು ಮನೆಗೆ ತನ್ನಿ. ಲಕ್ಷ್ಮಿ ಒಲಿಯುತ್ತಾಳೆ. ಈ ಮನೆಗೆ ತಂದರೆ ಲಕ್ಷ್ಮಿಯೇ ಮನೆಗೆ ಬಂದಂತೆ. ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರದಂದು ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ತರುವುದರಿಂದ ಆಕೆಯ ಕೃಪೆಯನ್ನು ಪಡೆದುಕೊಳ್ಳಬಹುದು. ವರಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತರಬೇಕು? ಲಕ್ಷ್ಮಿಯ ಮನ ಒಲಿಸಿ ಮನೆಯಲ್ಲಿ ಸಂಪತ್ತನ್ನು ಆಹ್ವಾನ ಮಾಡಲು ಈ ವಸ್ತುಗಳನ್ನು ಮನೆಯಲ್ಲಿ ತಂದಿಡಿ. ಆಗ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ. ಆಕೆ ಸಂತೋಷಗೊಂಡರೆ ಖಂಡಿತ ನಿಮ್ಮ ಕೈ ತುಂಬ ಹಣ ಸೇರಬಹುದು. ನೀವು ಆರಾಮಾಗಿ ಇರಬಹುದು. ಮನೆ ಹಾಗೂ ನಾವು ಕೆಲಸ ಮಾಡುವಂತಹ ಆಫೀಸ್ನಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಇರಬೇಕು ಎನ್ನುವುದು ವಾಸ್ತುಶಾಸ್ತ್ರದ ಮೊದಲ ನಿಯಮ ಆಗಿರುತ್ತದೆ. ಹೀಗೆ ಇದ್ದಲ್ಲಿ ಮಾತ್ರ ಯಾವುದೇ ದೋಷಗಳಿಲ್ಲದೆ ಪ್ರತಿಯೊಂದು ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತದೆ ಎನ್ನುವುದು ಪ್ರತಿಯೊಬ್ಬರ ನಂಬಿಕೆ ಆಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಕಟ್ಟಡ ನಿರ್ಮಾಣ ಆಗಿಲ್ಲದೆ ಹೋದಲ್ಲಿ ಅದರಿಂದಲೂ ಕೂಡ ಆ ಕಟ್ಟಡವನ್ನು ಕಟ್ಟಿರುವಂತಹ ವ್ಯಕ್ತಿಗಳು ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಏನಾದರೂ ದೋಷ ಮನೆಯಲ್ಲಿ ಇದ್ದರೆ ಕುಟುಂಬ ಸದಸ್ಯರ ನಡುವೆ ಕೆಲವೊಂದು ಅಸಮಾಧಾನಗಳಿಂದ ಜಗಳ ನಡೆಯುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಇರಿಸುವುದರಿಂದಾಗಿ ಸಂಪತ್ತು ಹಾಗೂ ಸಮೃದ್ಧಿಯ ಅಧಿದೇವತೆ ಆಗಿರುವಂತಹ ಮಾತೆ ಲಕ್ಷ್ಮಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಲಕ್ಷ್ಮಿಯನ್ನು ಹಣದ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮಿಯನ್ನು ಸೂಕ್ತವಾಗಿ ಪೂಜಿಸುವುದರಿಂದ ಆಕೆ ಸಂಪತ್ತಿನ ಮಳೆಯನ್ನು ಸುರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಆಕೆಯನ್ನು ಹಿಂದೂ ಮನೆಗಳಲ್ಲಿ ಹೆಚ್ಚು ಆಚರಿಸಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರದಂದು ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ತರುವುದರಿಂದ ಆಕೆಯ ಕೃಪೆಯನ್ನು ಪಡೆದುಕೊಳ್ಳಬಹುದು. ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರ ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತರಬೇಕು? ತೆಂಗಿನಕಾಯಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತೆಂಗಿನಕಾಯಿ ಇಡುವುದು ಅತ್ಯಂತ ಶುಭ ಸೂಚನೆಯಾಗಿದೆ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಕಡ್ಡಾಯವಾಗಿ ವಾಸ್ತುಶಾಸ್ತ್ರ ಪ್ರಕಾರ ಇಡುವಂತಹ ವಸ್ತುಗಳಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಈ ರೀತಿ ಮಾಡುವುದರಿಂದಾಗಿ ನಿಮ್ಮ ಮನೆಗೆ ಧನಾಗಮನ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೀವು ಬೇಡ ಎಂದರೂ ಕೂಡ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಲಕ್ಷ್ಮೀ ಮಾತೆ ಕೂಡ ನಿಮ್ಮ ಮನೆಯಲ್ಲಿ ಕಾಯಂ ಆಗಿ ನೆಲೆಸಿರುತ್ತಾಳೆ ಎಂಬುದು ಕೂಡ ವಾಸ್ತುಶಾಸ್ತ್ರ ಪ್ರತಿಪಾದಿಸುತ್ತದೆ. ಇದೇ ಕಾರಣಕ್ಕಾಗಿ ಮನೆಯಲ್ಲಿ ತೆಂಗಿನಕಾಯಿ ಇಡುವುದು ಅತ್ಯಂತ ಪ್ರಮುಖವಾಗಿರುತ್ತದೆ. ಅದರಲ್ಲಿ ವಿಶೇಷವಾಗಿ ದೇವರ ಕಳಶದ ಮೇಲೆ ತೆಂಗಿನಕಾಯಿ ಇಡುವುದು ಅತ್ಯಂತ ಸೂಕ್ತ ಎಂಬುದಾಗಿ ಪರಿಗಣಿಸಬಹುದಾಗಿದೆ. ಆಮೆ. ಮನೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಲೋಹದ ಆಮೆಯನ್ನು ಇಡೋದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಈ ರೀತಿಯ ಆಮೆಯನ್ನು ವಿಶೇಷವಾಗಿ ನೀವು ಕೆಲಸ ಮಾಡಿರುವಂತಹ ಸ್ಥಳಗಳಲ್ಲಿ ಇಟ್ಟುಕೊಳ್ಳುವುದರಿಂದಾಗಿ ಮಹಾವಿಷ್ಣು ಹಾಗೂ ಶ್ರೀ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಹಣದ ಸಂಚಾರ ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ. ಅದರಲ್ಲಿ ವಿಶೇಷವಾಗಿ ಇದನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದಾಗಿ ನಿಮ್ಮ ಆರ್ಥಿಕ ಜೀವನಕ್ಕೆ ಮಾತ್ರವಲ್ಲದೆ ಉಳಿದ ಎಲ್ಲ ದಿಕ್ಕಿನಲ್ಲಿ ಕೂಡ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ. ಜೀವನದಲ್ಲಿ ಸಮೃದ್ಧಿ ತುಂಬಿ ತುಳುಕುತ್ತದೆ. ಪಿರಮಿಡ್. ನೀವು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಬೇಕು ಎನ್ನುವಂಥ ಯೋಚನೆಯಲ್ಲಿ ಇದ್ದರೆ ಮನೆಯಲ್ಲಿ ಪಿರಮಿಡ್ ಇಟ್ಟುಕೊಳ್ಳಬೇಕಾಗಿರುತ್ತದೆ. ಅದರಲ್ಲೂ ವಿಶೇಷವಾಗಿ ಕ್ರಿಸ್ಟಲ್ ಪಿರಮಿಡ್ ಅನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಗಳು ಹಾಗೂ ಕೆಟ್ಟ ದೃಷ್ಟಿಗಳು ದೂರವಾಗುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಪಿರಮಿಡ್ ಅನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ನಕಾರಾತ್ಮಕ ವಿಚಾರಗಳನ್ನು ದೂರ ಮಾಡಿಕೊಳ್ಳಲು ಇದು ಸಹಾಯಕವಾಗುತ್ತದೆ. ಲಕ್ಷ್ಮಿಯ ಆಶೀರ್ವಾದ ಕೂಡ ಇದರಿಂದ ನಿಮ್ಮ ಮೇಲೆ ಇರುತ್ತದೆ. ಶ್ರೀಯಂತ್ರ. ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗಿರುವಂತಹ ಶ್ರೀಯಂತ್ರವನ್ನು ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಂತಹ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇದನ್ನು ದನಕರುಗಳನ್ನು ಕರುಣಿಸುವಂತಹ ಲಕ್ಷ್ಮೀ ಮಾತೆಯ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇದನ್ನು ಶುಕ್ರವಾರದ ದಿನದಂದು ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಮೂರ್ತಿ ಎದುರುಗಡೆ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಶ್ರೀಯಂತ್ರವನ್ನು ಸ್ಥಾಪಿಸುವುದು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು ಹೊರಹಾಕಿ ಸಂಪತ್ತು ಹಾಗೂ ಸಮೃದ್ಧಿ ಆಗಮನ ಮಾಡುವಂತೆ ಮಾಡುತ್ತದೆ. ಇದನ್ನು ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪಿಸುವುದು ಸಾಕಷ್ಟು ಶುಭ ಸೂಚನೆ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಈ ಮೇಲೆ ತಿಳಿಸಿರುವಂತಹ ವಸ್ತುಗಳನ್ನು ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮನೆಯಲ್ಲಿ ಸ್ಥಾಪನೆ ಮಾಡುವ ಮೂಲಕ ಪ್ರತಿಯೊಂದು ಸಮಸ್ಯೆಗಳಿಂದ ನಿವಾರಣೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಜೀವನದಲ್ಲಿ ಸರ್ವ ರೀತಿಯ ಯಶಸ್ಸನ್ನು ಸಂಪಾದನೆ ಮಾಡಲಿದ್ದೀರಿ. ಕುಬೇರ ಮೂರ್ತಿ. ಮನೆಯಲ್ಲಿ ಕುಬೇರನ ಪ್ರತಿಮೆಯನ್ನು ಇಡುವುದರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಎನ್ನುವ ನಂಬಿಕೆ ಇದೆ. ಭಗವಾನ್ ಕುಬೇರನು ಪ್ರಪಂಚದ ಎಲ್ಲ ಹಣದ ರಕ್ಷಕನೆಂದು ನಂಬಲಾಗಿದೆ. ಮೂರ್ತಿ ಇಡುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸಣ್ಣ ತೆಂಗಿನಕಾಯಿ.
ಈ ತೆಂಗಿನಕಾಯಿಗಳನ್ನು ಸಾಮಾನ್ಯ ತೆಂಗಿನಕಾಯಿಗಿಂತ ಚಿಕ್ಕದಾಗಿರುತ್ತದೆ. ಇದನ್ನು ಶ್ರೀಫಲ ಎಂದು ಕರೆಯುತ್ತಾರೆ, ಅಂದರೆ ಲಕ್ಷ್ಮಿಯ ಫಲ. ಹಾಗಾಗಿ ಮನೆಯಲ್ಲಿ ಈ ತೆಂಗಿನಕಾಯಿಯನ್ನು ಪೂಜಿಸುವುದರಿಂದ ಲಕ್ಷ್ಮಿಯು ನಿಮ್ಮ ಬಳಿಗೆ ಬರುತ್ತಾಳೆ. ಮಕ್ಯುರಿ ಮೂರ್ತಿಗಳು. ಪಾದರಸದಿಂದ ಮಾಡಿದ ಪ್ರತಿಮೆಗಳು ಮತ್ತು ಚಿತ್ರಗಳು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಪಾದರಸದ ಲಕ್ಷ್ಮಿ ವಿಗ್ರಹವನ್ನು ಇಟ್ಟುಕೊಳ್ಳುವುದರಿಂದ ನೀವು ದೇವತೆಯನ್ನು ನಿಮ್ಮತ್ತ ಆಕರ್ಷಿಸಬಹುದು. ಕವಡೆ. ಕವಡೆಯು ನೀರಿನಲ್ಲಿ ಉದ್ಭವಿಸುವ ಒಂದು ವಸ್ತು ಮತ್ತು ಲಕ್ಷ್ಮೀದೇವಿಯು ಸಮುದ್ರದಿಂದಲೇ ಪ್ರಕಟಗೊಂಡವಳು. ಆದ್ದರಿಂದ ಇದು ಲಕ್ಷ್ಮೀದೇವಿಯನ್ನು ನಿಮ್ಮತ್ತ ಆಕರ್ಷಿಸುತ್ತದೆ ಎಂದು ಪರಿಗಣಿಸಲಾಗಿದೆ. ಮೋತಿಶಂಕು. ಈ ಅಮೂಲ್ಯವಾದ ಶಂಕುವನ್ನು ತಂತ್ರ ಮತ್ತು ಮಂತ್ರದಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಇದನ್ನು ಪವಾಡದ ಶಂಖ ಎನ್ನುವ ನಂಬಿಕೆ ಇದೆ. ಇದನ್ನು ವರಮಹಾಲಕ್ಷ್ಮಿ ವ್ರತದ ದಿನದಂದು ಪೂಜಿಸುವುದರಿಂದ ಕೂಡ ಹೆಚ್ಚು ಫಲದಾಯಕ. ಬೆಳ್ಳಿಯ ವಿಗ್ರಹಗಳು. ಬೆಳ್ಳಿಯ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಇಡುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಈ ವಿಗ್ರಹಗಳನ್ನು ಪ್ರತಿದಿನ ಪೂಜಿಸಬೇಕೆನ್ನುವ ನಂಬಿಕೆ ಇದೆ. ಬೆಳ್ಳಿ ಪಾದುಕೆಗಳು. ಲಕ್ಷ್ಮೀದೇವಿಯ ಬೆಳ್ಳಿಯ ಪಾದುಕೆಗಳನ್ನು ಇಟ್ಟುಕೊಳ್ಳುವುದು ಉತ್ತಮ ಉದ್ದೇಶವನ್ನು ಹೊಂದಿರುತ್ತದೆ. ನೀವು ಹಣವನ್ನು ಇರಿಸಲು ಬಯಸುವ ಕಡೆಗೆ ಈ ಪಾದುಕೆಗಳನ್ನು ದಿಕ್ಕನ್ನು ಇರಿಸಿಕೊಳ್ಳಲು ಪ್ರಯತ್ನಿಸಿ. ಕಮಲದ ಹೂವಿನ ಬೀಜ. ಇದು ಕಮಲದಿಂದ ಬರುವ ಒಂದು ರೀತಿಯ ಬೀಜವಾಗಿದೆ. ಕಮಲದ ಮೇಲೆ ಲಕ್ಷ್ಮಿ ನೆಲೆಸಿರುವ ಕಾರಣ ಈ ಬೀಜಗಳಿಂದ ಮಾಡಿದ ಮಾಲೆಯು ನಿಮ್ಮ ಮನೆಗೆ ಲಕ್ಷ್ಮೀದೇವಿಯನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ. ದಕ್ಷಿಣಮುಖಿ ಶಂಖ. ತಂತ್ರವಿಜ್ಞಾನದಲ್ಲಿ ದಕ್ಷಿಣದ ಶಂಖವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಪೂಜಾ ಕೋಣೆಯಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಈ ಶಂಖವನ್ನು ಇಟ್ಟುಕೊಂಡರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ. ಏಕಾಕ್ಷಿ ತೆಂಗಿನಕಾಯಿ. ಇದು ಸಾಮಾನ್ಯವಾಗಿ ತಂತ್ರದಲ್ಲಿ ಬಳಸಲಾಗುವ ತೆಂಗಿನಕಾಯಿಯ ಒಂದು ವಿಧವಾಗಿದೆ. ಇದು ಜನರು ನೀರನ್ನು ಪಡೆಯಲು ಬಳಸುವ 3 ಕಣ್ಣುಳ್ಳ ತೆಂಗಿನಕಾಯಿಯ ಬದಲಿಗೆ 1 ಕಣ್ಣನ್ನು ಹೊಂದಿರುತ್ತದೆ. ಹಳದಿ ಕವಡೆ. ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಹಳದಿ ಬಣ್ಣದ ಕವಡೆಗಳು ಒಂದು. ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ಆಕೆಗೆ ಈ ಹಳದಿ ಬಣ್ಣದ ಕವಡೆಗಳನ್ನು ಅರ್ಪಿಸಬೇಕು. ಈ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸಿದ ನಂತರ 11 ಹಳದಿ ಕವಡೆಗಳನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿಡಿ. ಪಾರಿಜಾತ. ಸಮುದ್ರ ಮಂಥನ ಸಮಯದಲ್ಲಿ ದೊರೆತ 14 ರತ್ನಗಳಲ್ಲಿ ದಕ್ಷಿಣಾವರ್ತಿ ಶಂಖ ಹೇಗೋ ಹಾಗೆ ಈ ಪವಿತ್ರ ಪಾರಿಜಾತ ಸಸ್ಯವೂ ಒಂದು. ಈ ಸಸ್ಯವನ್ನು ದೇವರಾಜ ಇಂದ್ರನು ಸ್ವರ್ಗಕ್ಕೆ ತೆಗೆದುಕೊಂಡು ಅಲ್ಲಿ ನೆಡುತ್ತಾನೆ. ಈ ಸಸ್ಯವು ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು. ಇಂದಿಗೂ ಈ ಗಿಡ ಭೂಮಿಯ ಮೇಲೆ ವರವಾಗಿ ಇದೆ. ಈ ವಿಶೇಷ ಸಸ್ಯವನ್ನು ನೀವು ಮನೆಯಲ್ಲಿ ನೆಡುವುದರಿಂದ ಸಂತೋಷ ಮತ್ತು ಸಮೃದ್ಧಿಯ ಕಂಡುಕೊಳ್ಳುತ್ತೀರಿ. ಶ್ರಾವಣ ಮಾಸದ ಶುಕ್ರವಾರ ಅತ್ಯಂತ ಶುಭ ದಿನಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ. ಈ ದಿನ ಮೇಲೆ ಹೇಳಿರುವ ವಸ್ತುಗಳನ್ನು ಶುಕ್ರವಾರದಂದು ತಪ್ಪದೆ ನಿಮ್ಮ ಮನೆಗೆ ತನ್ನಿ. ಈ ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮೀದೇವಿಯ ವಿಶೇಷ ಕೃಪೆ ನಿಮ್ಮ ಮೇಲಿರಲಿದೆ. ಇಲ್ಲಿ ಹೇಳಿರುವ ವಾಸ್ತು ಸಲಹೆಗಳನ್ನು ನೀವು ಅನುಸರಿಸಿದರೆ ನೀವು ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವಿರಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಧನ ಸಂಪತ್ತಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಹಾಗಾಗಿ ನಿಮ್ಮ ಜೀವನವನ್ನು ಸುಖಮಯವಾಗಿರಿಸುವುದರೊಂದಿಗೆ ಹೆಚ್ಚಿನ ಹಣ, ಸಂಪತ್ತು ಮತ್ತು ಸಮೃದ್ಧಿಯನ್ನು ನಿಮ್ಮದಾಗಿಸಿಕೊಳ್ಳಲು ಶ್ರಾವಣ ಮಾಸದ ಶುಕ್ರವಾರ ಶುಭ ದಿನದಂದು ಮೇಲೆ ಹೇಳಿರುವ ವಸ್ತುಗಳನ್ನು ತಪ್ಪದೆ ನಿಮ್ಮ ಮನೆಗೆ ತನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.